ನಮಸ್ಕಾರ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಮಾಜಿ ಸಚಿವರ ಸುಪುತ್ರಿ, ಹಿರಿಯ ಮತ್ತು ಅನುಭವಿ ಕಾಂಗ್ರೆಸ್ನ ನಾಯಕಿ, ಜೊತೆಗೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ, ಅದರ ಜೊತೆಗೆ ನೂತನ ವಿಧಾನ ಪರಿಷತ್ನ ಸದಸ್ಯೆ ಆರತಿ ಕೃಷ್ಣ, ದೈತ್ಯ ಸಾಧಕಿ, ಅಸಾಧಾರಣ ರಾಜಕಾರಣಿ. ಪ್ರಥಮವಾಗಿ ಮ್ಯಾಮ್, ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮ್ಯಾಮ್, ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸಿಕೊಳ್ಳುವ ವಿಧಾನ ಪರಿಷತ್ಗೆ ಪ್ರವೇಶ ಮಾಡ್ತಾ ಇದ್ದೀರಿ. ಆ ಪ್ರವೇಶ ಮಾಡಿದ ಪ್ರಥಮ ಒಂದು ರಿಯಾಕ್ಷನ್ ತಮ್ಮದು? ನಾನು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಅಮೆರಿಕದ ರಾಯಭಾರಿ ಕಚೇರಿಯಲ್ಲಿ ಹಲವಾರು ವರ್ಷ ಕೆಲಸ ಮಾಡಿ ಸಮಾಜ ಸೇವೆ ಮಾಡಬೇಕಂತ ನಾನು ಭಾರತಕ್ಕೆ ಹಿಂತಿರುಗಿ ನಮ್ಮ ಕೃಷ್ಣ ಫೌಂಡೇಶನ್ ಮೂಲಕ ಅನೇಕ ಗೌರ್ಮೆಂಟ್ ಶಾಲೆಗಳೇನಿದೆ, ನಮ್ಮ ತಂದೆಯ ರಾಜಕೀಯ ಕ್ಷೇತ್ರವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ಶಾಲೆಗಳಿಗೆ, ಗೌರ್ಮೆಂಟ್ ಶಾಲೆಗಳಿಗೆ ಸಹಾಯ ಮಾಡ್ತಾ ಬಂದಿದ್ದೀನಿ ನಾನು ಕೃಷ್ಣ ಫೌಂಡೇಶನ್ ಮೂಲಕ. ಅದಾದರೆ ರಾಜಕೀಯದಲ್ಲಿ ಸ್ಥಾನಮಾನ ಸಿಕ್ಕಾಗ ಸ್ವಲ್ಪ ಇನ್ನೂ ಜಾಸ್ತಿ ನಾವು ಸೇವೆ ಮಾಡ್ಬೋದು ಅನ್ನೋ ವಿಷಯಕ್ಕೋಸ್ಕರ ನಾನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು ಅಷ್ಟೇ. ಸಮಾಜ ಸೇವೆ ನಾವೇನು ಪರ್ಸ್ನಲಾಗಿ ಮಾಡ್ತೀವಿ ಅದು ಮಾಡೇ ಮಾಡ್ತೀನಿ, ಆದರೆ ಅದಕ್ಕೆ ಒಂದು ಅಧಿಕಾರ ಸಿಕ್ಕಿದಾಗ ಏನಾಗುತ್ತೆ, ಇನ್ನೂ ದೊಡ್ಡ ವೇದಿಕೆ ಸಿಕ್ಕಂಗೆ ಆಗುತ್ತೆ, ಅದರಿಂದ ಜಾಸ್ತಿ ಸೇವೆ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ಮತ್ತು ಚಿಕ್ಕಂದಿಲಿಂದ ನಮ್ಮ ತಂದೆ ಇಂದಿರಾ ಗಾಂಧಿಯವರ ಒಂದು ಐತಿಹಾಸಿಕ ಚುನಾವಣೆ ಏನಿತ್ತು ಚಿಕ್ಕಮಗಳೂರಲ್ಲಿ, ಅವರು ನಮ್ಮ ತಂದೆ ಬಹಳ ಒಂದು ಇಂದಿರಾ ಗಾಂಧಿಯವರಿಗೆ ಬಹಳ ನಿಕಟವಾಗಿ ಕೆಲಸ ಮಾಡಿದರು. ಅವರೇ ಶಾಸಕರು, ಅವ್ರ ಜೊತೆ ಇದ್ದವರು ಅವರು. ಮತ್ತು ಅವ್ರದ್ದು ಭಾಷಣಗಳೆಲ್ಲ ಅವರೇ ಟ್ರಾನ್ಸ್ಲೇಟ್ ಮಾಡ್ತಿದ್ರು. ಅವರಿಂದ ನಾನು ಕೂಡ ಸ್ಫೂರ್ತಿ, ನಮ್ಮ ತಂದೆ ಮತ್ತು ಇಂದಿರಾ ಗಾಂಧಿ ಅವ್ರನ್ನ ನೋಡಿ ನಾನು ಸ್ಫೂರ್ತಿ ನನಗೆ ತುಂಬ ಬಂದಿತ್ತು, ನಾನು ರಾಜಕೀಯದಲ್ಲಿ ಇರಬೇಕಂತ. ಆದರೆ ಚಿಕ್ಕ ವಯಸ್ಸಲ್ಲಿ ಮದುವೆಯಾಗಿ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಹಿಂತಿರುಗಿ ಬಂದು ಈ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆಯಾಗಿ ಲಾಸ್ಟ್ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 2 ವರ್ಷ ಕೆಲಸ ಮಾಡಿ ನಾನೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅನಿವಾಸಿ ಕನ್ನಡಿಗರಿಗೆ ಹೊಸ ಪಾಲಿಸಿ ಮಾಡಿ ಫಸ್ಟ್ ಟೈಮ್ ಈ ಇಲಾಖೆಗೆ ಬಡ್ಜೆಟ್ ಕೂಡ ತೊಗೊಂಡು ಅದೆಲ್ಲ ಕಾರ್ಯಗತ ಮಾಡೋದ್ರಲ್ಲಿ ಚುನಾವಣೆಗೆ ಹೋದ್ವಿ. ಮತ್ತು ನಮ್ಮ ಸರ್ಕಾರ ಬರಲಿಲ್ಲ, 5 ವರ್ಷದಿಂದ ಯಾರು ಉಪಾಧ್ಯಕ್ಷೆ ಇರಲಿಲ್ಲ, ಮತ್ತು ನಾನು ಉಪಾಧ್ಯಕ್ಷೆ ಆದೆ. ಆದರೆ ನನಗೆ ಈ ನಮ್ಮ ಪಕ್ಷದಲ್ಲೂ ಕೂಡ ನಾನು ಅಂತಾರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿರೋದು ಮತ್ತು ವೈಸ್ ಚೇರ್ಮನ್ ಆಗಿರೋದು ಎಲ್ಲ 2 ಡಿಪಾರ್ಟ್ಮೆಂಟ್ ಕೂಡ ಹೊರದೇಶಕ್ಕೆ ಸಂಬಂಧಪಟ್ಟಿದೆ. ವಿದೇಶಾಂಗ ಇಲಾಖೆಯ ನಮ್ಮ ಅಂತಾರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯಲ್ಲಿ ನಾನು ವೈಸ್ ಚೇರ್ಮನ್ ಆಗಿದ್ದೆ. ಇನ್ನೊಂದು ಅನಿವಾಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದಕ್ಕೆ ಕೂಡ AICC ಸೆಕ್ರೆಟರಿ ಇನ್ಚಾರ್ಜ್ ಆಗಿದ್ದೀನಿ. ಮತ್ತು ಇಲ್ಲಿ NRI ಕನ್ನಡಿಗರದು ಇಡೀ ಪ್ರಪಂಚದ ಇನ್ಚಾರ್ಜ್, ಎಲ್ಲ ಕೂಡ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ನಾನು ಚುನಾವಣೆಗೆ ಯಾವುದಕ್ಕೂ ಕೂಡ ನಿಲ್ಲಿಲ್ಲ ಇಷ್ಟು ತನಕ. ಯಾಕಂದರೆ ನಿಂತಾಗ ಇಲ್ಲಿಯ ಜವಾಬ್ದಾರಿ ಹೆಚ್ಚಾಗಿ ನನಗೆ ಅಲ್ಲಿದು ಪಾರ್ಟಿಯ ಕೆಲಸ ಇದು ಎಲ್ಲ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಮೇಲ್ಮನೆಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ದೆ. ಸೊ ಈಗ ನನಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, KC ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಹಾಗೆ ನಮ್ಮ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು, ಹಾಗೂ ಉಪಮುಖ್ಯಮಂತ್ರಿ ಹಾಗೂ ನಮ್ಮ KPCC ಅಧ್ಯಕ್ಷರಾದ ಶಿವಕುಮಾರ್ ಅವರು ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯ ಆಗೋಕ್ಕೆ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಹಾಗೆ ನನಗೂ ಕೂಡ ನಮ್ಮ ತಂದೆ ಇದ್ದ ಸ್ಥಾನಕ್ಕೆ ನಾನು ಕೂಡ ಒಂದು ಸ್ವಂತ ಶಕ್ತಿಯಿಂದ ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ನಮ್ಮ ಪಾರ್ಟಿ ನನ್ನ ಸೇವೆಯನ್ನು ಗುರುತಿಸಿ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ತಂದೆ ಇದ್ದಿದ್ರೆ ಅವರು ತುಂಬ ಹೆಮ್ಮೆ ಪಡ್ತಿದ್ರು. ಅವರಿದ್ದ ಸ್ಥಾನಕ್ಕೆ ನಾನು ಕೂಡ ಎಂಟ್ರ್ ಆಗ್ತಾ ಇದ್ದೀನಿ ವಿಧಾನ ಪರಿಷತ್ತಿಗೆ. ಅವರು ವಿಧಾನಸಭೆಯಲ್ಲಿದ್ದರು, ನಮ್ಮ ಅಸೆಂಬ್ಲಿ MLA ಆಗಿದ್ದರು. ಹಾಗೆ ನಾನು ವಿಧಾನ ಪರಿಷತ್ತಿಗೆ ಹೋಗ್ತಿದ್ದೀನಿ ಮೇಲ್ಮನೆಗೆ. ಅವರು ತುಂಬ ಸಂತಸ ಪಡ್ತಿದ್ರು. ಆದರೆ 4 ತಿಂಗಳ ಹಿಂದೆ ಅವರು ತೀರೋದ್ರು. ಸೊ ಆದರೂ ಕೂಡ ನನಗೆ ವಿಧಾನ ಪರಿಷತ್ ಎಂಟ್ರ್ ಆಗ್ತಿರೋದು, ಇಷ್ಟೆಲ್ಲ ನಾನು ಕೆಲಸ ಅನಿವಾಸಿ ಕನ್ನಡಿಗರಿಗೆ, ಭಾರತೀಯರಿಗೆ ಮಾಡಿದ್ರು ಕೂಡ ನನಗೆ ಅವರ ಪರವಾಗಿ ಧ್ವನಿ ಎತ್ತಲು ಇದೊಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ಇಷ್ಟೋ ತನಕ ನಾನು ಏನೇ ಮಾಡಿದ್ರು, ಹೊರದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೆ ಏನೇ ಸಹಾಯ ಮಾಡಿದ್ರು ಅದೆಲ್ಲ ಒಂದು ವೈಯಕ್ತಿಕವಾಗಿ ಮಾಡ್ತಿದ್ದೆ. ಮತ್ತು ಅವರ ಬಗ್ಗೆ ಸರ್ಕಾರದ ಒಂದು ಗಮನ ಸೆಳಿಬೇಕಂದ್ರೆ ನಾನು ಶಾಸಕರು ಅಥವಾ ಮಂತ್ರಿಗಳ ಮೂಲಕ ಅದನ್ನು ಅವ್ರ ಪರವಾಗಿ ನಾನು ಇಂಡೈರೆಕ್ಟಾಗಿ ಧ್ವನಿ ಮಾಡಬೇಕಿತ್ತು. ಆದರೆ ಈಗ ನಾನೇ ಅಲ್ಲಿ ಕೂರೋದ್ರಿಂದ ಅವ್ರ ಪರವಾಗಿ ಮಾತಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಸಂತೋಷ. ಎಸ್ ಮ್ಯಾಮ್, ನಮಗೆ ನೂರಾರು ಅಭಿಪ್ರಾಯಗಳು ನಿಮ್ಮ ಬಗ್ಗೆ ಬಂತು ಮ್ಯಾಮ್. ಏನಂದರೆ ಅನಿವಾಸಿ ಕನ್ನಡಿಗರು ಅಥವಾ ಭಾರತೀಯರು ಆಕೆಯ ಜವಾಬ್ದಾರಿಗೂ ಮೀರಿ ತಾಯಿ ಹೃದಯವನ್ನು ತೋರಿಸ್ತಾ ಇದ್ರು. ಆ ತಾಯಿ ಹೃದಯವನ್ನು ನಾವಿವತ್ತು ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ ಗಮನಿಸ್ತಾ ಇದ್ವಿ. ಕಾರಣ ವಿಘ್ನಗಳು ಎದುರಾದ ಪ್ರದೇಶಗಳಲ್ಲಿ ಕನ್ನಡಿಗರ ವಿರಹ ವೇದನೆಗಳನ್ನು ಆಲಿಸಿಕೊಂಡು ಅವರಿಗೆ
ತಾಯಿ ಹೃದಯದ ವಾತ್ಸಲ್ಯವನ್ನು ತೋರಿದವ್ರು ತಾವು. ಸೊ ಆ ಕನ್ನಡಿಗರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನಿಮ್ಮ ಒಂದು ವಾಕ್ಯದಲ್ಲಿ? ನನಗೆ ಅವ್ರ ಮೇಲೆ ಯಾಕೆ ಅಷ್ಟೊಂದು ಅನುಕಂಪ, ಯಾಕಂದರೆ ನಮ್ಮದು ಕರ್ನಾಟಕ ರಾಜ್ಯದವರು ಹೊರದೇಶದಲ್ಲಿರೋ ಕನ್ನಡಿಗರು. ನಾನು ಅನಿವಾಸಿ ಭಾರತೀಯರ ಬಗ್ಗೆನೂ ಸಾಕಷ್ಟು ಅದೇ ಇನ್ಚಾರ್ಜ್ ಆಫೀಸರ್ ಆಗಿ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನನಗೆ ಭಾರತೀಯರ ಸಮಸ್ಯೆನೂ ಗೊತ್ತು, ಮತ್ತು ಅದರಲ್ಲಿ ಪರ್ಟಿಕ್ಯುಲರಾಗಿ ನಮ್ಮ ಕನ್ನಡಿಗರ ಸಮಸ್ಯೆ ವಿಭಿನ್ನವಾದ್ದು. ಯಾಕಂದರೆ ಅವರು ನಮ್ಮ ರಾಜ್ಯದವರು ಜಾಸ್ತಿ ಇರೋದು ಕೊಲ್ಲಿ ರಾಷ್ಟ್ರಗಳಲ್ಲಿ. ಅಲ್ಲಿ ನಮ್ಮ ಕನ್ನಡಿಗರದ ಎಲ್ಲ ಟೈಪ್ ಕನ್ನಡಿಗರು ಇದ್ದಾರೆ. ಒಂದು CEOs ಇದ್ದಾರೆ, ಚೇರ್ಮನ್ ಇದ್ದಾರೆ, ಅವರ ಕಂಪ್ನಿಗಳಲ್ಲಿ ಸಾವಿರಾರು ಜನ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಪೊಸಿಷನ್ಲಿರೋ ಇದ್ದಾರೆ. ಇನ್ನು ಪ್ರೊಫೆಷ್ನಲ್ಸ್ ಇದ್ದಾರೆ, IT ಪ್ರೊಫೆಷ್ನಲ್ಸು, ಇಂಜಿನಿಯರು, ಡಾಕ್ಟರ್ ಆಗೋಗಿ. ಇನ್ನು ಉಳಿದವರು ಕಾರ್ಮಿಕರಿದ್ದಾರೆ. ಸೊ ನಮ್ಮ ರಾಜ್ಯದವರು ಹೊರದೇಶದಲ್ಲಿರೋರು ಕಾರ್ಮಿಕರು ಈಗ ಅಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಬಹಳಷ್ಟಿದ್ದಾರೆ. ಅವರು ಫ್ಯಾಮಿಲಿ ಇಲ್ಲಿರ್ತಾರೆ, ಅವರೊಬ್ಬರೇ ಅಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಕರೋನಾ ಟೈಮು ಈ ಥರ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅವರೆಲ್ಲ ಕೆಲಸ ಕಳ್ಕೊಳ್ಳೋ ಒಂದು ಸಮಯ ಬಂದು ಅವ್ರು ವಾಪಸ್ ಕೂಡ ಹಿಂತಿರುಗಿದ್ದಾರೆ. ಸೊ ಇಲ್ಲಿ ರಿಟರ್ನ್ಡ್ NRI ಅಸೋಸಿಯೇಷನ್ ಅಂತ ಕೂಡ ಒಂದು ಇದೆ ಮಂಗಳೂರು ಭಾಗದವರು, ಅವರೇ ಜಾಸ್ತಿ ಇರೋದ್ರಿಂದ. ಸೊ ನನಗೆ ಯಾಕೆ ಅನುಕಂಪ ಅಂದರೆ ಅವರಿಗೆ ನಮ್ಮ ರಾಯಭಾರಿ ಕಚೇರಿ ಅಂತ ತಲುಪೋದು ಕಷ್ಟ. ಅವರು ಫೋನ್ ಮಾಡಿದ್ರೆ ಅಲ್ಲಿ ಫೋನ್ ಕೂಡ ಎತ್ತಲ್ಲ. ತುಂಬ ಅನುಕೂಲ ಆಗಿರೋರಿಗೆ ಫೋನ್ ಮಾಡಿದ್ರು ಕೂಡ ನಮ್ಮ ಎಂಬಸಿಲಿ ಫೋನ್ಗಳು ಎತ್ತೋದು ಕಷ್ಟ, ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇದ್ರಿ. ಅಂಥ ಪರಿಸ್ಥಿತಿಯಲ್ಲಿ ನನ್ನ ಕೈಲಾದ ಸೇವೆಯನ್ನು ನನಗೊಂದು ದೇವರ ಅವಕಾಶ ಅಥವಾ ಆ ಒಂದು ಏನು ಪೊಸಿಷನಲ್ಲಿ ದೇವ್ರು ನನ್ನನ್ನು ಇಟ್ಟಿದ್ದಾನೆ. ಯಾಕಂದರೆ ನಾನು ರಾಯಭಾರಿ ಕಚೇರಿಲಿ ಕೆಲಸ ಮಾಡಿದ್ದೀನಿ. ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಬೇರೆ ಬೇರೆ ದೇಶದಲ್ಲಿ ಒಬ್ಬರಲ್ಲ ಒಬ್ರು ಇರ್ತಾರೆ ನಾನು ಫೋನ್ ಮಾಡಿದೆ. ಆಮೇಲೆ ತುಂಬ ಜನ ಈಗ ರಾಯಭಾರಿಗಳಾಗೇ ಇದ್ದಾರೆ, ಸೀನಿಯರ್ ಪೊಸಿಷನ್ಲಿದ್ದಾರೆ. ಸೊ ನಾನು ಮಾಡಿದ ತಕ್ಷಣ ಅವರು ರೆಸ್ಪಾಂಡ್ ಮಾಡ್ತಾಯಿದ್ರು. ಸೊ ಆಗ ಈಗ ಒಂದು ಪ್ರೆಗ್ನೆಂಟ್ ವುಮನ್ ಇರ್ಬೋದು, ಅವ್ರಿಗೆ ವಾಪಸ್ ಬರೋಕ್ಕೆ ಕರೋನಾ ಟೈಮಲ್ಲಿ ತುಂಬ ಕಷ್ಟ ಆದಾಗ ಅಂಥವ್ರಿಗೆ ನಾನು ಸಹಾಯ ಮಾಡಿದ್ದೆ. ಅದನ್ನು ಅವರು ಕೂಡ ಯಾವತ್ತೂ ನೆನೆಸ್ತಾರೆ. ಯಾವತ್ತೂ ಕೂಡ ನನಗೂ ಕೂಡ ಒಂದು ನನಗೂ ಕೂಡ ಒಂದು ತೃಪ್ತಿ, ನಾನು ಹೆಲ್ಪ್ ಮಾಡಿದ್ನಲ್ಲ ಅಂತ. ಇದರಲ್ಲಿ ನನಗೆ ಅದೇ ಒಂಥರ ಸಂತೋಷ, ಅವ್ರಿಗೆ ಈ ಥರ ಒಂದು ಪರಿಸ್ಥಿತಿಲಿರೋರಿಗೆ ಸಹಾಯ ಮಾಡಿ. ಮ್ಯಾಮ್, ಈ ಸಂದರ್ಭದಲ್ಲಿ ಈ ಪ್ರತಿಭಾ ಪಲಾಯನ ಅನ್ನೋದನ್ನ ನೀವು ಕೇಳಿರ್ತೀರಿ. ಭಾರತದ ಅತ್ಯಂತ ಪ್ರತಿಭಾನ್ವಿತರೆಲ್ಲರೂ ವಿದೇಶಕ್ಕೆ ಹೋದರೆ ನಮ್ಮ ದೇಶದಲ್ಲಿ ಪ್ರತಿಭಾನ್ವಿತರು ಎಲ್ಲಿ? ಸೊ ಈ ಒಂದು ಆರೋಪಕ್ಕೆ ಏನು ಹೇಳ್ತೀರಾ ಮ್ಯಾಮ್? ಪ್ರತಿಭಾ ಪಲಾಯನ ಒಳ್ಳೆಯದೋ ಅಥವಾ ಅದು ನಿಲ್ಲಬೇಕು ಅಂತ ಹೇಳ್ತೀರೋ? ಇಲ್ಲ, ಅದು ಮುಂಚೆ ಆ ಥರ ತುಂಬ ಆಗ್ತಾ ಇತ್ತು, ಇವಾಗ ಕಮ್ಮಿ ಆಗಿದೆ. ಬಿಕಾಸ್ ಇವಾಗ ಆ್ಯಕ್ಚುಲಿ ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಕೆಲಸ ಮಾಡೋರೇ ಕೆಲವರು ನಾವು ಇಂಡಿಯಾಕ್ಕೆ ಬಂದಿರಬೇಕು ಅಂತ ಆ ಸ್ಥಿತಿ ಬಂದಿದೆ. ಅಂದರೆ ಇಲ್ಲೂ ಕೂಡ ತುಂಬಾ ಈಗ ಅಭಿವೃದ್ಧಿ ಆಗಿದೆ, ಹಿಂದಿರೋ ಪರಿಸ್ಥಿತಿ ಈಗಿಲ್ಲ. ಸುಮಾರು ಜನ ಅಲ್ಲಿಯವರು ವಾಪಸ್ ಬರಬೇಕು, ಇಲ್ಲೇ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಇದೆ. ಮತ್ತು ಇನ್ನೊಂದು, ಇಲ್ಲಿಂದ ಯಾಕೆ ಹೋಗಬೇಕು, ಇಲ್ಲೂ ಕೂಡ ನಾವು ಚೆನ್ನಾಗಿ ಅನುಕೂಲವಾಗಿರ್ಬೋದು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತೆ. ಅಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ UK ಅಥವಾ ಅಮೇರಿಕ, ನೀವು ಎಷ್ಟೇ ಶ್ರೀಮಂತರಾದ್ರು ಎಷ್ಟೇ ದುಡ್ಡು ಮಾಡಿದ್ರು ಅಲ್ಲಿ ನಿಮಗೆ ಕೆಲಸಕ್ಕೆ, ಮನೆ ಕೆಲಸಕ್ಕಾಗಲಿ ಅಥವಾ ನಿಮ್ಗೆ ಏನೋ ಒಂದು ಹುಷಾರಿಲ್ಲ ಮನೇಲಿ, ನೀವು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ, ಗಂಡ ಹೆಂಡತಿ ಎಲ್ಲ, ಮಕ್ಕಳುಗಳು ಕೂಡ ಸ್ಕೂಲ್ಗೆ ಹೋಗ್ತಾರೆ. ಸೊ ಅವ್ರಿಗೆ ಗಂಡಂಗೋ ಅಥವಾ ಹೆಂಡತಿಗೆ ಏನೋ ಹುಷಾರಿಲ್ಲದೆ ಮನೇಲಿದ್ರೆ ಮನೇಲಿ ಒಂದು ಲೋಟ ನೀರು ಬೇಕಂದ್ರೂ ಕೊಡಕ್ಕೊಬ್ರು ಬರೋರು ಇರಲ್ಲ. ಅದೇ ಈ ದೇಶದಲ್ಲಿ ಆ ಸಪೋರ್ಟ್ ಸಿಸ್ಟಮ್ ಇದೆ. ಅದು ನೋಡಿದಾಗ ಅವ್ರಿಗೆ ಇಲ್ಲೂ ಕೂಡ ಈಗ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ ಬರ್ತಾ ಇರೋದ್ರಿಂದ ನಾವು ಯಾಕೆ ಇಂಡಿಯಾದಲ್ಲೇ ಕೆಲಸ ಮಾಡ್ಬೋದು ಅನ್ನೋ ಮನೋಭಾವ ಕೂಡ ಜಾಸ್ತಿ ಆಗಿದೆ. ಆ್ಯಂಡ್ ಆಮೇಲೆ ತಂದೆ ಮತ್ತು ಮಗಳ ರಾಜಕಾರಣದ ರೀತಿ ಸಾಮಾನ್ಯವಾಗಿ ಸಮಾನ ರೂಪದಲ್ಲಿರುತ್ತೆ. ಗುಣದಲ್ಲಾಗಿರಲಿ, ಸ್ವಭಾವದಲ್ಲಾಗಿರಲಿ, ಕಾರ್ಯವೈಖರಿಯಲ್ಲಾಗಿರಲಿ, ಗಟ್ಟಿತನದಲ್ಲಾಗಿರಲಿ. ನಿಮ್ಮಿಬ್ಬರ ನಡುವಿನ ವಿಭಿನ್ನತೆ ಹೇಳೋದಾದ್ರೆ ಮ್ಯಾಮ್, ತಂದೆಯವರು ನಗರಾಭಿವೃದ್ಧಿ ಸಚಿವರಾಗಿ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದವರು. ಸೊ ಅವರ ಕಾರ್ಯವೈಖರ್ಯಕ್ಕೆ ಒಂದು ಫ್ಯಾನ್ ಬೇಸ್ಗಳಿದ್ದಾವೆ. ಸೊ ತಂದೆ ಮಗಳ ವಿಭಿನ್ನ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ನಮ್ಮ ತಂದೆ ಅವರು ರಾಜಕೀಯ ಜೀವನ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಶಾಸಕರಾಗಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿದವರು. ಅವರಿಗೆ ಒಂದು ಅಭಿವೃದ್ಧಿನೇ ಅವ್ರಿಗೆ ಒಂದು ಪ್ರಾಮುಖ್ಯತೆ ಕೊಟ್ಟು ಕೆಲಸ ಮಾಡಿದವರು ಅವರು. ಮತ್ತು ಅವರು ಪಕ್ಷ ನಿಷ್ಠೆ, ಅವರು ಬದ್ಧತೆ ನಿಷ್ಠೆ ಏನಿದೆ ಅದನ್ನು ಎಲ್ಲರೂ ಕೂಡ ಈಗಲೂ ಗೌರವ ಕೊಡ್ತಾರೆ. ಮೊನ್ನೆ ತೀರೋದಾಗ ಕೂಡ ಅವರ ಸಂತಾಪ ಸೂಚನೆ ಬಂದಾಗ ನಮ್ಮ ವಿಧಾನ ಪರಿಷತ್ತನ್ನಾಗಲಿ ವಿಧಾನಸಭೆಯಲ್ಲಾಗಲಿ ಎಲ್ಲರೂ ವಿರೋಧ ಪಕ್ಷದವರು ಕೂಡ ಅದ್ರ ಬಗ್ಗೆ ಮಾತಾಡಿದರು. ಅಂದರೆ ಅವರು ಮಾಡಿದ ಕೆಲಸದ ಬಗ್ಗೆ ಮಾತಾಡಿದರು. ಅವರು ಕೂಡ ಅದನ್ನೇ ಬಿಲೀವ್ ಮಾಡಿದರು. ನನಗೆ ಮುಖ್ಯವಾಗಿ ಜನ ನನ್ನ ಒಳ್ಳೆ ಹೆಸರಿಟ್ಕೊಬೇಕು, ನಾನು ಅದೊಂದೇ ಅವ್ರಿಗೆ ಇಂಪಾರ್ಟೆಂಟ್ ಇತ್ತು. ಈ ದುಡ್ಡು ಮಾಡೋದಾಗಲಿ ಅಥವಾ ನನಗೆ ಅಧಿಕಾರ ಮುಖ್ಯ ಆ ಥರದ್ದು ಅವ್ರ ಥರ ಇರಲೇ ಇಲ್ಲ. ಮತ್ತು ಸಣ್ಣ ಜನರ ಜೊತೆ ಕೂಡ ಅವರ ಹೆಸರು ನೆನಪಿಟ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಅವರು ನಮ್ಮ ಭಾಗದಲ್ಲಿ ಮಲೆನಾಡು ಭಾಗಕ್ಕೆ ಅವ್ರದ್ದು ತುಂಬ ಕೊಡುಗೆ ಇದೆ. ಯಾಕಂದರೆ ನಮ್ಮ ಮಲೆನಾಡು ಭಾಗದಲ್ಲಿ
ಈ ಬೋರ್ವೆಲ್ ಏನಿದೆ, ಆ ಬೋರ್ವೆಲ್ಗಳು 250 ಜನ ಇರೋ ಒಂದು ಊರಿಗೆ ಮಾತ್ರ ಕೂಡ ಒಂದು ಇದಿತ್ತು ರೂಲ್ಸು. ನಮ್ಮ ತಂದೆ ಅದನ್ನು ಚೇಂಜ್ ಮಾಡಿ ಮಲೆನಾಡು ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಇರೋದೇ ಹಾಗೆ, ಊರಲ್ಲಿ ಒಂದೇ ಮನೆ ಇರುತ್ತೆ, ಹಂಗಂತ ಅವರಿಗೆ ನಾವು ಈ ಅವಕಾಶವನ್ನು ಅವಕಾಶ ಕೊಡದೇ ಇದ್ದಂಗೆ ಆಗುತ್ತೆ, ನೀರಿನ ಒಂದು ಸೌಲಭ್ಯನ ಅಂಥೇಳಿ ಅವರು ಅದನ್ನೆಲ್ಲ ತಿದ್ದುಪಡಿ ಮಾಡಿಸಿ ನಮ್ಮ ಮಲೆನಾಡು ಭಾಗಕ್ಕೆ ಬೋರ್ವೆಲ್ನ ಹಾಕ್ಸೋಕ್ಕೆ ಶುರು ಮಾಡಿದ್ರು. ಆದ್ದರಿಂದ ಅವ್ರಿಗೆ ಬೋರ್ವೆಲ್ ರಾಮಯ್ಯ ಅಂತಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ಆದರು ಅವರು. ಮತ್ತು ಅವರು ತುಂಬ ದೊಡ್ಡ ವಾಗ್ಮಿಗಳು. ಕನ್ನಡದಲ್ಲಿ ಅವರು ಈ ಕರ್ನಾಟಕ ಸ್ಟೇಟ್ ಬೆಸ್ಟ್ ಡಿಬೇಟ್ ಅವಾರ್ಡ್ ತೊಗೊಂಡವರು. ಸದನದಲ್ಲೂ ತುಂಬ ಅದೇ ಥರ ಮಾತಾಡ್ತಿದ್ರು. ಮತ್ತು ನಮ್ಮ ಕೆಂಗಲ್ ಹನುಮಂತಯ್ಯ ಅವರು ಮುಖ್ಯಮಂತ್ರಿ ಆದಾಗ ಹೇಳ್ತಾ ಇದ್ರು ಕೆಲವು ಭಾಷಣಗಳಲ್ಲಿ, ರಾಮ ಮಾತಾಡಿದ್ಮೇಲೆ ಹನುಮಾನಿಗೇನಿದೆ ಅಂತ. ಆ ಥರ ವಾಗ್ಮಿಗಳವರು. ನಾನು ಅವರಿಂದ ಬದ್ಧತೆ ಆಗಲಿ, ಒಂದು ನಿಷ್ಠೆ ಆಗಲಿ, ಪಾರ್ಟಿಗೆ ವ್ಯಕ್ತಿಗೆ, ಅದೆಲ್ಲ ನಾನು ಅವರಿಂದ ಕಲ್ತಿದ್ದೀನಿ ತುಂಬ. ಆದರೆ ನನಗೆ ಚಿಕ್ಕಲ್ಲಿಂದನೂ ನಾನು ಸ್ವಂತ ಶಕ್ತಿಲಿ ಬರಬೇಕು, ನಮ್ಮ ತಂದೆ ಮಂತ್ರಿಗಳು ಅಂಥೇಳಿ ಎಲ್ಲೂ ಕೂಡ ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಬಾರ್ದು ಅಂತ ನನಗೆ ತುಂಬ ಇತ್ತು. ಆದ್ದರಿಂದ ನಾನು ಚಿಕ್ಕ ವಯಸ್ಸಿಂದ ಒಂದು ಶಾಲೆಗಾಗಲಿ, ಕಾಲೇಜಿಗಾಗಲಿ, ಸೀಟಿಗಾಗಲಿ ಯಾವುದಕ್ಕೂ ನಮ್ಮ ತಂದೆದು ಇನ್ಫ್ಲೂಯೆನ್ಸ್ ಉಪಯೋಗಿಸ್ಲಿಲ್ಲ. ಸೊ ರಾಜಕೀಯದಲ್ಲೂ ಅದೇ ಥರ. ನಮ್ಮ ತಂದೆ ರಾಜ್ಯದಲ್ಲಿ ಅವರು ಹೆಸರು ಮಾಡಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮಾಡಿದರೆ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದು ಸ್ವಲ್ಪ ನಮ್ಮಿಬ್ಬರಿಗೆ ಡಿಫ್ರೆನ್ಸ್ ಏನಂದರೆ, ನಾನು ಜಾಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅವರಿಗೆ ಜಾಸ್ತಿ ಅವರ ಒಂದು ಏರಿಯಾ, ನನ್ನ ರಾಜ್ಯ, ನನ್ನ ಇದು ಅಂತ ಅವ್ರು ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಆದರೆ ನಾನು ಡಿಫ್ರೆನ್ಸ್ ಅದು ಸ್ವಲ್ಪ ಇದೆ. ಅದು ಬಿಟ್ಟರೆ ನಾನು ಅದೇ ಹೇಳ್ದಾಗೆ ನಾನು ಸ್ವಂತ ಶಕ್ತಿಯಲ್ಲಿ ಬಂದಿದ್ದರಿಂದ ಸ್ವಲ್ಪ ನನಗೆ ಇಷ್ಟು ಟೈಮ್ ತಗೊಂಡು, ನಾನು ನಮ್ಮ ತಂದೆನ ಎಲ್ಲೂ ಕೂಡ ನನಗೆ ನನ್ನ ಮಗಳಿಗೆ ಅದು ಕೊಡಿ ಇದು ಕೊಡಿ ಪೊಸಿಷನ್ ಅಂತ ನಾನು ಎಲ್ಲೂ ಕರ್ಕೊಂಡೋಗಿಲ್ಲ. ಮತ್ತು ತುಂಬ ಜನಕ್ಕೆ ನಾನು ಅಮೇರಿಕಾಯಿಂದ ವಾಪಸ್ ಬಂದಾಗ ನಾನು ಇಂಥವ್ರ ಮಗಳಂತ ಕೂಡ ಗೊತ್ತಿರಲಿಲ್ಲ, ಯಾಕಂದ್ರೆ ನನ್ನ ಹೆಸರು ಕೃಷ್ಣ ಅಂತೀನಿ. ಸೊ ಅವ್ರ ಹೆಸರು ರಾಮಯ್ಯ ಅಂತಿದೆ. ಸೊ ತುಂಬ ಜನಕ್ಕೆ ನಾನು ಅವ್ರ ಮಗಳಂತ ಕೂಡ ಗೊತ್ತಿರಲಿಲ್ಲ. ನನಗದು ನಮ್ಮ ತಂದೆಗೂ ಒಂದು ಹೆಮ್ಮೆ, ನನ್ನ ಮಗಳು ಒಂದು ಸ್ವಂತ ಶಕ್ತಿಯಲ್ಲಿ ಬಂದಿದ್ದಾಳೆ, ಅವಳಾಗೆ ಕಷ್ಟಪಟ್ಟು ಒಂದಲ್ಲ ಒಂದು ದಿವಸ ಪಕ್ಷ ಗುರುತಿಸ್ತಾರೆ ಅಂತ, ಪಕ್ಷಕ್ಕೆ ಯಾವಾಗಲೂ ಲಾಯಲ್ ಇರಬೇಕು ಅನ್ನೋದು ಅವರಿಂದ ನಾನು ಕಲ್ತಿರೋದು. ಸೊ ನನಗೂ ತುಂಬ ಜನ ಹೇಳಿದ್ರು, ಅಯ್ಯೋ ಇಷ್ಟು ದಿವಸ ಆಯಿತು, ಇಷ್ಟು ಕೆಲಸ ಮಾಡಿದ್ರೆ ಇನ್ನೂ ಒಂದು ಒಳ್ಳೆಯ ಪೊಸಿಷನ್ ಇನ್ನೂ ನಿಮಗೆ ಸಿಕ್ಕಿಲ್ಲ ಅಂದರೆ, ಈ ಪರಿಷತ್ ಆಗಲಿ, ವಿಧಾನಸಭೆ, ನಾನು ಇಲ್ಲ ಯಾವತ್ತಾರು ಒಂದು ದಿವಸ ಗುರುತಿಸ್ತಾರೆ ಅಂತ. ಸೊ ಅದಕ್ಕೆ ಈಗ ನನಗೊಂದು ಫಲ ಸಿಕ್ಕಿದೆ ಅನಿಸುತ್ತೆ. ಮತ್ತು ಅದೇ ನೀವು ವಿಭಿನ್ನತೆ ಹೇಳಿದಾಗ ಅದೊಂದು ಸ್ವಲ್ಪ ನಮ್ಮಿಬ್ಬರಲ್ಲಿ ವಿಭಿನ್ನತೆ. ನಾನು ಸ್ವಲ್ಪ ಜಾಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡೋದು ಕೂಡ ಮಾಡಿದ್ದೀನಿ. ಮತ್ತು ಮಲೆನಾಡು ಭಾಗದಲ್ಲೂ ನಮ್ಮ ತಂದೆ ಏನು ಮಾಡಿದ್ರು ಅದನ್ನು ಮುಂದುವರಿಸ್ಬೇಕಂತ ಅಲ್ಲಿ ಕೂಡ ನಾನು ಇಷ್ಟೆಲ್ಲ ಕೆಲಸದ ಮಧ್ಯೆ ಅದು ಕೂಡ ನಾನು ಸ್ವಲ್ಪ ಫೋಕಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಹೊರದೇಶದಲ್ಲಿ ಇಡೀ ಇಂಡಿಯಾದ ಎಲ್ಲ ರಾಜ್ಯಗಳಲ್ಲಿ ಪ್ಲಸ್ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕಂದ್ರೆ ಅದು ಸುಲಭವಾದ ಕೆಲಸ ಅಲ್ಲ. ಬಿಕಾಸ್ ನನಗೆ ದೊಡ್ಡ ಸವಾಲು. ಈಗ ACC ರೆಸ್ಪಾನ್ಸಿಬಿಲಿಟಿ ಕೂಡ ಇರೋದ್ರಿಂದ ಜವಾಬ್ದಾರಿ, ನಾನು ರಾಹುಲ್ ಗಾಂಧಿ ಅವ್ರದ್ದು ಹೊರದೇಶದ್ದೆಲ್ಲ ಪ್ರೋಗ್ರಾಮ್ಸು ಎಲ್ಲ ಕೂಡ ನಾನು ನೋಡ್ಕೊಬೇಕು. ಸೊ ಅದ್ರ ಜೊತೆಗೆ ನಮ್ಮ ಕನ್ನಡಿಗರ ಸಮಸ್ಯೆ, ಈಗ ನೇಪಾಲ್ಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ, ಅದು ರೀಸೆಂಟ್ ಪ್ರಾಬ್ಲಮ್. ಸೊ ಅಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ವಾಪಸ್ ಬರ್ತಿದ್ದಾರೆ, ಅದು ನೋಡ್ತಾ ಇರಬೇಕು, ಅದಕ್ಕೂ ಕೂಡ ಟಚ್ಚಲ್ಲಿರಬೇಕು. ಸೊ ಈ ಥರ ಸಮಾಜಕ್ಕೂ ಅವರು ಇಲ್ಲಿದು ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದ ಮಾಡಬೇಕು. ಎಸ್, ನಿಮ್ಮ ಉತ್ತರದಲ್ಲಿ ಸಮಾಜಕ್ಕೊಂದು ಸಂದೇಶ ಇತ್ತು ಮ್ಯಾಮ್. ತಂದೆಗೆ ಅತ್ಯಂತ ಪ್ರಭಾವ ಇತ್ತು, ಅವರಿಗೊಂದು ಸ್ಥಾನಮಾನ ಇತ್ತು, ಆದರೆ ಆ ಪ್ರಭಾವವನ್ನು ಮಗಳು ಬಳಸಿಕೊಳ್ಳಲಿಲ್ಲ. ಆಕೆಯ ವೈಯಕ್ತಿಕ ವರ್ಚಸ್ಸುಗಳು ರಾಜಕೀಯವಾಗಿ ಆಕೆಯನ್ನು ಮುಂದಕ್ಕೆ ತಂತು. ತಂದೆ ಮಗಳಲ್ಲಿ ಸಾಮಾಜಿಕ ಕಾಳಜಿಯಲ್ಲಿ ಸಾಮೀಪ್ಯ ಇದ್ದರೂ ಕೂಡ ರಾಜಕಾರಣದ ಶೈಲಿಯಲ್ಲಿ ವಿಭಿನ್ನತೆ ಇದೆ, ಅದನ್ನ ಹೇಳ್ತಾ ಇದ್ರು ಮ್ಯಾಮ್. ಕಟ್ಟಕಡೆಯದಾಗಿ ಮೊನ್ನೆ ನಿಮ್ಮ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ, ಸಾಕಷ್ಟು ಜನ ಕಾಮೆಂಟ್ ಹಾಕ್ತಾ ಇದ್ರು. ಅಂದರೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತುವ ಕಾಂಗ್ರೆಸ್ ನಾಯಕರು ಬೆರಳೆಣಿಕೆಯಷ್ಟು ಜನ ಮಾತ್ರ. ವಿಧಾನ ಪರಿಷತ್ನಲ್ಲಿ ಸದನ ಆಗುವಂಥ ಸಂದರ್ಭದಲ್ಲಿ ಅಥವಾ ವಿರೋಧ ಪಕ್ಷದವರನ್ನ ಟೀಕಿಸುವಂಥ ಸಂದರ್ಭದಲ್ಲಿ BK ಹರಿಪ್ರಸಾದ್ನಂತಹ ನಾಯಕರುಗಳು. ನೆಕ್ಸ್ಟು ನಮ್ಮ ಆರತಿ ಕೃಷ್ಣ ಅವರು ಅಲ್ಲಿ ಗಟ್ಟಿ ಧ್ವನಿ ಆಗಬಹುದು ಅಂತೇಳಿ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು ಮ್ಯಾಮ್. ಸೊ ವಿಧಾನ ಪರಿಷತ್ತಲ್ಲಿ ಜನ ನಿಮ್ಮ ಬಗ್ಗೆ ಆ ನಿರೀಕ್ಷೆಯನ್ನು ಇಟ್ಕೋಬಹುದು. ಇಟ್ಕೊಬೋದು ಖಂಡಿತ. ಎಸ್. ಏನು ಮ್ಯಾಮ್, ಕಡೆಯದಾಗಿ ಮ್ಯಾಮ್, ನಾಮನಿರ್ದೇಶನ ಚರ್ಚೆ ಆದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಿಮ್ಮ ಮೇಲೆ ಯಾಕೊಂದು ವಿಶೇಷ ಆಸಕ್ತಿ ಬಂತು ಅಂತ? ಇಲ್ಲ, ನಾನು ಇಷ್ಟು ದಿವಸ ತುಂಬ ಸೇವೆ ಮಾಡಿದ್ದೀನಿ, ಯಾವತ್ತೂ ಕನ್ಸಿಡರ್ ಆಗಬೇಕಾಗಿತ್ತು. ಆದರೆ ಪ್ರತಿ ಸತಿ ಒಂದಲ್ಲ ಒಂದು ಕಾರಣಕ್ಕೆ, ನಿಮಗೆ ಗೊತ್ತಲ್ಲ ಯಾರು, ನಾನು ಲಾಬಿ ಮಾಡೋಳಲ್ಲ. ನಾನು ಹೋಗಿ ಈ ದಿನ ನನಗೆ ಈ ಪೊಸಿಷನ್ ಕೊಡಿ, ಅದು ಕೊಡಿ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ನಾನು ಒಂದು ಸತಿ ಹೇಳ್ಬೋದು ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ, ಬಟ್ ಪದೇ ಅದನ್ನೇ ಫಾಲೋ ಅಪ್ ಮಾಡೋದು ಅದೆಲ್ಲ ಇರಲಿಲ್ಲ.
ಸೊ ಹಾಗಾಗಿ ಅವ್ರಿಗೂ ಗೊತ್ತು ತುಂಬ ವರ್ಷದಿಂದ ಇದು ಪೆಂಡಿಂಗ್ ಇದೆ ಅಂತ. ಯಾಕಂದರೆ ನಾನು ಮೊನ್ನೆ ಬಂದ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ನಿಲ್ಲಬೇಕಿತ್ತು. ಹಿಂದೆ ನಂದು ನಿಲ್ಲೋದು ಎಲ್ಲ ಆಲ್ಮೋಸ್ಟ್ ಫೈನಲ್ ಆಗಿತ್ತು. ಆಗ ನಮ್ಮದು ಕೋಯಲಿಷನ್ ಗೌರ್ಮೆಂಟ್ ಇತ್ತು, ಮತ್ತು ಕಾಂಗ್ರೆಸ್ ಮತ್ತು JDS ಒಂದಾಗಿದ್ದಾಗ ಪಾರ್ಲಿಮೆಂಟ್ ಬಂತು. ಆವಾಗ ಆ ಪಕ್ಷದಿಂದ ನಿಲ್ಲಬೇಕು ಅಂದರು. ನಾನು ಆ ಪಕ್ಷ ಸ್ವಲ್ಪ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇನ್ಫ್ಲುಯೆನ್ಸ್ ಇರೋದ್ರಿಂದ ಚಿಕ್ಕಮಗಳೂರು ಉಡುಪಿಲಿ ನಾನು ನಿಲ್ಲಲ್ಲ ಅಂತ ಹೇಳಿದೆ. ಈ ಸತಿ ನಾನೇ ನಿಲ್ಬೋದಿತ್ತು, ಆದರೆ ಹೊರದೇಶದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಿಂತರೂ ಕೂಡ ಅಲ್ಲಿ ಸೋಲಿಗೆಲ್ಲಿ ನಾವು ಕಾನ್ಸ್ಟಿಟ್ಯೂನ್ಸಿ ಜೊತೆ ಟಚ್ ಇದ್ದೀವಿ. ಫೋನ್ಗಳು ಬಂದಾಗ ಅಲ್ಲಿ ನನಗೆ ಎತ್ತಕ್ಕಾಗಲ್ಲ, ಈ ನಂದು ಹೊರದೇಶದ್ದು ಮಾಡಬೇಕಂದ್ರೆ. ಅದಕ್ಕೋಸ್ಕರ ನಾನು ನಿಲ್ಲಿಲ್ಲ. ಇದು ಮೇಲ್ಮನೆನೇ ಇಂಟ್ರೆಸ್ಟ್ ತೋರಿಸ್ತೆ, ರಾಜ್ಯಸಭೆ ಇರ್ಬೋದು ಅಥವಾ ಮೇಲ್ಮನೆ ಇದು MLC ಇರ್ಬೋದು. ಸೊ ಅದಕ್ಕೀಗ ಇದು ಖಾಲಿ ಬಂದಿದ್ದರಿಂದ ಇದನ್ನೇ ಫಸ್ಟ್ ಕನ್ಸಿಡರ್ ಮಾಡಿದ್ರು. ನನಗೂ ಕೂಡ ಇಲ್ಲಿ ಈ ಅನಿವಾಸಿ ಕನ್ನಡಿಗರದ್ದು ಒಂದು ಸಚಿವಾಲಯ ಮಾಡಬೇಕಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ಕೊಂಡಿದ್ವಿ. ಪ್ರಣಾಳಿಕೆಯಲ್ಲಿ ಇರೋದ್ರಿಂದ ಆ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡೋಕ್ಕೆ ನನಗೆ ಈ ಸದನದಲ್ಲಿ ಒಂದು ಮೇಲ್ಮನೆಯಲ್ಲಿ ಅವಕಾಶ ಕೊಟ್ಟಿರೋದು ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನೇ ಸದನದಲ್ಲಿ ಹೇಳ್ಬೋದು ಯಾಕೆ ಇದರ ಅವಶ್ಯಕತೆ ಇದೆ, ಕೇರಳ ಮಾದರಿಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಮಾಡಬೇಕು, ನಮ್ಮ ಕನ್ನಡಿಗರಿಗೆ ಯಾಕೆ ಒಂದು ಅವಶ್ಯಕತೆ. ಈಗ ಏನಾಗುತ್ತೆ ಅಂದರೆ ಜನರಲ್ ಆಗಿ ಒಪಿನಿಯನ್ NRIs ಅಂದರೆ ಶ್ರೀಮಂತರು ಅಂತ, ಬಟ್ ಅದು ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ NRIs ಇದ್ದಾರೆ ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗಲ್ಲ. ಬಿಕಾಸ್ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರೋರೆಲ್ಲ ಶ್ರೀಮಂತರು, ಅವ್ರದ್ದು ಪ್ರಾಬ್ಲಮ್ಮೇ ಬೇರೆ. ಅವ್ರದ್ದು ಲೇಬರ್ ಇದು ನಮ್ಮ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು, ಮ್ಯಾರೇಜ್ ಇಶ್ಯೂಸ್ ಅವೆರಡು ಬಿಟ್ಟರೆ ಬೇರೆ ಇರಲ್ಲ. ಅದೇ ನಮ್ಮ ಈ ಕೊಲ್ಲಿ ರಾಷ್ಟ್ರಗಳಲ್ಲಿರೋರ್ದು ಎಲ್ಲ ಥರದ ಸಮಸ್ಯೆ ಇದೆ. ಮತ್ತು ನಮ್ಮ ರಾಜ್ಯದವ್ರು ಜಾಸ್ತಿ ಇರೋದು ಕೊಲ್ಲಿ ರಾಷ್ಟ್ರ. ಆದ್ದರಿಂದ ಕೇರಳ ಥರ ನಮಗೂ ಕೂಡ ಒಂದು ಸಚಿವಾಲಯದ ಅವಶ್ಯಕತೆ ಇದೆ ಅಂತ ನಾವು ಹಾಕ್ಕೊಂಡಿದ್ದೀವಿ. ನಾನೇ ಸೇರಿಸಿದ್ದೆ. ಈಗ ಇದು ನನಗೆ ಸ್ವಲ್ಪ ಅವಕಾಶ ಕೊಡುತ್ತೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ, ಪ್ರತ್ಯೇಕ ಸಚಿವಾಲಯ ಮಾಡೋಕ್ಕೆ ಕೂಡ. ಈ ಸಂದರ್ಶನ ಅದಕ್ಕೆ ಇದು ಯಾವತ್ತೂ ಅವರಿಗೆ ಗೊತ್ತಿತ್ತು, ಸ್ವಲ್ಪ ಡಿಲೇ ಆಗಿದ್ದೆಲ್ಲ, ಆದರೂ ನಾವು ಅವರಿಗೆ ಕೊಡಬೇಕಂತ ಪಕ್ಷ ನನ್ನ ಕನ್ಸಿಡರ್. ಈ ಸಂದರ್ಶನ ಮುಗಿಸ್ತೀವಿ ಮ್ಯಾಮ್. ಆದರೆ ಕಡೆಯದಾಗಿ ಮ್ಯಾಮ್, ನೇಪಾಳ ದೇಶದ ಹಿಂಸಾಚಾರವನ್ನು ಗಮನಿಸಿದ್ರಿ. ಆ ನೇಪಾಳದ ಹಿಂಸಾಚಾರದಿಂದ ಭಾರತ ಕಲಿತುಕೊಳ್ಳಬೇಕಾದ ಪಾಠಗಳೇನಾದ್ರು ಇದಾವ ಮ್ಯಾಮ್? ಅದೇ ಈಗ ಜನಗಳಿಗೆ ನಿಮಗೆ ಗೊತ್ತು, ಅವರು ಸ್ವಲ್ಪ ಅಲ್ಲಿನ ಏನು ಆಡಳಿತ ಬಗ್ಗೆ ಅವರಿಗೆ ತುಂಬ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದು ಅದನ್ನೆಲ್ಲ ಅವರು ಪ್ರೊಟೆಸ್ಟ್ ಮಾಡೋ ರೀತಿಯಲ್ಲಿ ಅದನ್ನು ಶುರು ಮಾಡಿದ್ರು. ಒಂದೊಂದು ಸತಿ ಕೆಲವು ಜನಗಳಿಗೆ ಪಬ್ಲಿಕ್ಕಿಗೆ ಡಿಸಪಾಯಿಂಟ್ ಆದಾಗ ನಮ್ಮ ಕಾರ್ಯವೈಖರಿ ಬಗ್ಗೆ ಅಥವಾ ಗೌರ್ಮೆಂಟ್ ಬಗ್ಗೆ ಆ ರೀತಿ ಅವರು ದಂಗೆ ಹೇಳುವ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಯಾಕಂದರೆ ಅದು ಕೂಡ ನಮ್ಮ ನೆರೆಹೊರೆಯ ರಾಷ್ಟ್ರ. ಸೊ ಅಲ್ಲಿದು ಇನ್ಫ್ಲುಯೆನ್ಸ್ ಜಾಸ್ತಿ ಖಂಡಿತ ಪಕ್ಕದ ರಾಷ್ಟ್ರಗಳಿಗೆ ಆಗುತ್ತೆ. ಸೊ ಅದನ್ನು ನೋಡಿದಾಗ ನಾವು ಯಾಕೆ ಹಾಗೆ ಮಾಡಬಾರ್ದು, ನಮ್ಮಲ್ಲಿ ಆ ಥರ ಆದರೆ ಅಂತ. ಸೊ ನಾವು ಕಲ್ತ್ಕೊಳ್ಳೋದೆ ನಾವು ಎಚ್ಚೆತ್ಕೊಳ್ಬೇಕು. ನಾವು ಸರಿಯಾದ ರೀತಿಯಲ್ಲಿ ಆಡಳಿತ ನೀಡಿದಾಗ ಆ ಥರದ್ದೆಲ್ಲ ಆಗಲ್ಲ. ಇವೆಲ್ಲವೂ ಕೂಡ ನೂತನ ವಿಧಾನ ಪರಿಷತ್ನ ಸದಸ್ಯೆ ಆಗಿರುವಂತಹ ಆರತಿ ಕೃಷ್ಣ ಅವರ ಮನದಾಳದ ಮಾತು. ಅವರಿಗೆ ನೀಡಿದಂತಹ ಅಷ್ಟು ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ, ಜೊತೆಗೆ ಆ ವ್ಯಾಪ್ತಿಯ ಅಥವಾ ಸೀಮೆ ಮೀರಿ ಜನಪರ ಕಾಳಜಿಯೊಂದಿಗೆ ಕೆಲಸ ಮಾಡಿದವರು, ಪ್ರಾಮಾಣಿಕ ರಾಜಕಾರಣಿ ಅಂತ ಕರೆಸಿಕೊಂಡವರು, ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಅತ್ಯಂತ ಪ್ರಾಮಾಣಿಕ ಹಿರಿಯ ಜೊತೆಗೆ ಅನುಭವಿ ರಾಜಕಾರಣಿ. ಸೊ ಅವರ ಹೊಸ ರಾಜಕೀಯ ಜವಾಬ್ದಾರಿಗೆ ಶುಭ ಆಗಲಿ ಮ್ಯಾಮ್. ಅವರ ಮುಂದಿನ ರಾಜಕೀಯ ಭವಿಷ್ಯವು ಕೂಡ ಉಜ್ವಲವಾಗಲಿ ಅಂತ ಹೇಳ್ತಾ ಅವರ ಅತ್ಯುತ್ತಮ ಸಮಯವನ್ನು ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.